ಅಷ್ಟಕ್ಕೂ ಹಗರಣ ಏನಿದು ಅನ್ನೋದನ್ನ ನೋಡೋದಾದ್ರೆ ಮೈಸೂರಿನಲ್ಲಿ ಹಿಂದೆಂದೂ ಕೇಳದ ಹಗರಣ ನಡೆದಿದೆ. ಮೈಸೂರು ಸುತ್ತಮುತ್ತ ರಿಯಲ್ ಎಸ್ಟೇಟ್ ಲ್ಯಾಂಡ್ ಆಕ್ರಮಣವಾಗಿದೆ. 50-50 ಅನುಪಾತದಲ್ಲಿ ನಿವೇಶನಗಳು ಹಂಚಿಕೆಯಾಗಿದೆ. ಮೂಡಾದ ಆಯುಕ್ತರು ಸೇರಿದಂತೆ ಇದರ ಹಿಂದೆ ದೊಡ್ಡದಾದಂತಹ ಜಾಲವೇ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. 2,000 ಕೋಟಿಗೂ ಹೆಚ್ಚು ಮಟ್ಟದ ಹಗರಣ ಇದಾಗಿದೆ. ಸಿಟ್ಟಿಂಗ್ ಜಡ್ಜ್ ಸಮ್ಮುಖದಲ್ಲಿ ಈ ಬಗ್ಗೆ ತನಿಖೆ ಆಗಬೇಕು. ಮೈಸೂರಿನಲ್ಲಿ ಲಾಯರ್ ಅರುಣ್ ಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂಡಲ್ಲಿ ನಡೆದಿರೋಂಥ ದೊಡ್ಡ ಮೈಸೂರು ಕೇಳಿಲ್ಲ ಕಂಡಿಲ್ಲ ಅಂತ ದೊಡ್ಡ ಭ್ರಷ್ಟಾಚಾರ ಏನಪ್ಪಾ ಅಂತ ಅಂದ್ರೆ ಈ ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆಯಲ್ಲಿ ನಡೆದಿರೋಂಥ ಭ್ರಷ್ಟಾಚಾರ. ಲ್ಯಾಂಡ್ ಅಕ್ವಿಸಿಷನ್ ಪ್ರಕ್ರಿಯೆಯಲ್ಲಿ ಹೆಂಗ್ ನಡೆಯುತ್ತೆ ಅಂತ ಅಂದ್ರೆ ಹಿಂದೆ ಇದ್ದ ಕಾನೂನು ಏನಿತ್ತು ಅಂತಂದ್ರೆ ಯಾರ ಹತ್ರದಿಂದ ನೀವು ಭೂಮಿನ ಅಕ್ವೈರ್ ಮಾಡ್ಕೊಂತೀರಾ ಅವ್ರಿಗೆ ನೀವು ಕಾಂಪನ್ಸೇಷನ್ ಕೊಡ್ತಾ ಇದ್ರಿ. ಅದಾದ ನಂತರ ಅಕ್ವಿಸಿಷನ್ 1 ಎಕರೆಗೆ 1 ಸೈಟು, 2 ಎಕರೆಗೆ 1 ಸೈಟ್ 60-40 30-40 ಹಿಂಗ್ ಕೊಡ್ತಾ ಇದ್ರು. ಇಷ್ಟಕ್ಕೆ ನಿಂತಿತ್ತದು. ಇತ್ತೀಚಿನ ದಿನಗಳೇನಾಗಿದೆ, ಮೈಸೂರು ಸುತ್ತಮುತ್ತ ಎಲ್ಲ ರಿಯಲ್ ಎಸ್ಟೇಟ್ ಅವರು ಕಬಳಿಸ್ಕೊಂಡಿರೋದ್ರಿಂದ ಲ್ಯಾಂಡ್ ಅನ್ನ ಜಮೀನಿಲ್ದೆ ಕಾರಣ ಯಾರು ರೈತರು ಮುಂದೆ ಬರದಿರೋ ಕಾರಣ 50-50 ಅನ್ನೋಂಥ ಒಂದು ನಿಯಮದ ಅಡಿನಲ್ಲಿ ಶುರು ಮಾಡಬೇಕು. ಯಾಕಂತಂದ್ರೆ ನಮ್ಮ ಹತ್ರ ಒಂದು 90,000 ಲಕ್ಷ ತನಕ ಅಪ್ಲಿಕೆಂಟ್ಸ್ಗಳಿದ್ದಾರೆ ಮೂಡನಲ್ಲಿ ಸೈಟ್ಗೋಸ್ಕರ ಹಾಕೊಂಡ್ರವ್ರು. ಅವ್ರಿಗೆ ಕೊಡ್ಲಿಕ್ಕೆ ನೀವು ತಾವೆಲ್ಲ ಗಮನಿಸಿರ್ಬೋದು, ಮಲ್ಟಿ ಸ್ಟೋರೇಜ್ ಬಿಲ್ಡಿಂಗ್ ಅನ್ನೋ ಪ್ರಸ್ತಾಪನೂ ಕೂಡ ಬಂತು. ಆದರೆ ಇಲ್ಲಿ ಹೆಂಗಾಗಿದೆ ಅಂತಂದ್ರೆ ಭ್ರಷ್ಟಾಚಾರ, ಈ 50-50 ಅಂತ ಏನು ಇವತ್ತಿದೆ ಚಾಲ್ತಿನಲ್ಲಿ, ಇದಕ್ಕೆ ಹಿಂದೆ ಯಾರಿಗೋ ಒಂದು 30 ವರ್ಷಕ್ಕೆ 20 ವರ್ಷಕ್ಕೆ ಯಾರ ಹತ್ರ ಇಂದ ನೀವು ಲ್ಯಾಂಡ್ ನ ತಗೊಂಡಿದ್ದೀರಾ ಆ ಪಾರ್ಟಿಗಳನ್ನ ಪತ್ತೆ ಹಚ್ಬಿಟ್ಟು ಅವ್ರಿಗೆ ಅಕ್ವಿಸಿಷನ್ ಆದ್ಮೇಲೆ ದುಡ್ಡು ಕೊಟ್ಟಿರೋಂಥ ಮಾಹಿತಿ ಇಲ್ಲ ಅನ್ನಂತ ಒಂದು ಸಬೂಬ್ ಹೇಳ್ಬಿಟ್ಟು, ಹಾಗಾಗಿ ಇವತ್ತು ಅವ್ರಿಗೆ 50% ಲ್ಯಾಂಡ್ ಕೊಡಬೇಕು ಅಂದ್ಬಿಟ್ಟು ಪ್ರತಿಷ್ಠಿತ ವಿಜಯನಗರ 4 ಸ್ಟೇಜು, RT ನಗರ, ಯಾವ್ಯಾವ್ದು ಲೇಟೆಸ್ಟ್ ಆಗಿದೆ ಡೆವಲಪ್ಮೆಂಟ್ ಅಂದ್ರೆ ಒಂದು 20 ವರ್ಷ ವಿಜಯನಗರ ಆದದೇನೆ 98ರಲ್ಲಿ, ಅದಾದ್ಮೇಲೆ RT ನಗರ ಒಂದಾಯ್ತು. ಇಷ್ಟು ಲೇಔಟ್ಗಳಲ್ಲಿ ಅವ್ರಿಗೆ 20 ವರ್ಷ 30 ವರ್ಷ ಅಕ್ವೈರ್ ಮಾಡ್ಕೊಂಡಿರೋಂಥ ಲ್ಯಾಂಡ್ ಅನ್ನ ಇವತ್ತಿನ ಕಾನೂನು ಅಡಿನಲ್ಲಿ ಅವ್ರಿಗೆ 50% ಆಫ್ ದ ಪ್ರೈಮ್ ಲ್ಯಾಂಡ್ ಅನ್ನ ಕೊಡ್ತಾರಂತ ಹಗಲು ದರೋಡ ನಡೀತಾ ಇದೆ. ಇದು ಯಾವಾಗಲೂ ಕಾನೂನುಗಳು ಪ್ರಾಸ್ಪೆಕ್ಟಿವ್, ಇವತ್ತು ಕಾನೂನು ಮಾಡಿದ್ರೆ ಮುಂದಕ್ಕಾಗಂಥದ್ದು. ಇದು ರೆಟ್ರೋಸ್ಪೆಕ್ಟಿವ್, ಹಿಂದಕ್ಕೆ ಹೋಗ್ಬಿಟ್ಟು ಹಿಂದೆ ಇವರೇ ಹುಡುಕ್ಬಿಟ್ಟು ಅವ್ರಿಗೆ ಅರ್ಧ ಕೊಡ್ಬೇಕು ಅನ್ಕೊಂಡು ಮೈಸೂರ್ನ ಹರಾಜ್ಗೆ ಹಾಕ್ಬಿಟ್ಟಿದ್ದಾರೆ. ಏನಾಗುತ್ತೆ, ಇದು 2-3 ದಿಕ್ಕಿನಿಂದ ನೀವು ನೋಡ್ಬೇಕಾಗತ್ತೆ. ಇದು ರೂಲ್ಸ್ ಮಾಡಂಥದ್ದು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಲ್ ಆಗುತ್ತೆ. ಯಾಕಂದ್ರೆ ಆಕ್ಟ್ ಅಸೆಂಬ್ಲಿಲಿ ಆದ್ಮೇಲೆ ರೂಲ್ಸ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಆಗುತ್ತೆ. ಅಲ್ಲಿಂದ ಕೆಳಗಡೆಗೆ ಬರುತ್ತದು. ಸೊ ಅಲ್ಲಿಂದ ನೀವು ಇಲ್ಲಿ ತನಕ ಅಂದ್ರೆ ನಮ್ಮ ಮೂಡ ತನಕನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಈ ಹಂಚೋದ್ರಲ್ಲಿ. ಯಾಕೆಂತಂದ್ರೆ ಅಲ್ಲಾದ ತಕ್ಷಣ ಇಲ್ಲಿ ನಮ್ಮ ಕೌನ್ಸಿಲ್ಗೆ ಬರುತ್ತೆ, ನಮ್ಮ ಇಲ್ಲಿ ಮೂಡ ಬೋರ್ಡ್ ಮೀಟಿಂಗ್ಗೆ ಇಲ್ಲಿ ಇವ್ರದ್ದು ತೀರ್ಮಾನ ಮಾಡ್ಬೇಕು. ಸೊ ಇದು ಒಂದು ದೊಡ್ಡ ಜಾಲ. ಯಾರ್ಯಾರು ಇದ್ದಾರೆ ಅನ್ನೋಂಥದ್ದು, ಯಾರ್ಯಾರು ಈ ಪ್ರೋಸೆಸ್ ನಲ್ಲಿ ಭಾಗಿಯಾಗಿದ್ದಾರೆ ಅವ್ರು ಎಲ್ಲರೂ ಇರ್ತಾರೆ. ಅಲ್ಲ, ಅಧಿಕಾರಿಗಳು ಅವತ್ತು ಮೀಟಿಂಗ್ ಹೋಗಿಲ್ದೇನೂ ಇರ್ಬೋದು, ಮೆಂಬರ್ಸ್ಗಳು ಹೋಗಿಲ್ದೇನೂ ಇರ್ಬೋದು. ಯಾರು ಇವ್ರು ಇರ್ತಾರೆ ಅವ್ರು ಇರ್ತಾರೆ ಅನ್ನೋದಕ್ಕಿಂತ ಎನ್ಕ್ವೈರಿ ಮಾಡಿದಾಗ ಏನಾಗುತ್ತೆ, ಕೂಲಂಕುಷವಾಗಿ ಯಾರ್ಯಾರು ಭಾಗಿಯಾಗಿದ್ರು, ಯಾಕಂದ್ರೆ ಎಲ್ಲ ಸೈನ್ ಹಾಕಿರ್ತಾರಲ್ಲ, ಅವರೆಲ್ಲ ಭಾಗಿಯಾಗಿರ್ತಾರೆ, ಅವರೆಲ್ಲ ಪಾತ್ರದಾರರಾಗ್ತಾರೆ. ಈಗೇನಾಗ್ತದೆ, ಈಗ ಲೇಟೆಸ್ಟ್ ಆಗಿ ಹೊರಗಡೆ ಬರ್ತಾರಂತದ್ದು ಇದು. ಈಗ ಏನು ನಾವು ನೋಡ್ತಾ ಇದೀವಿ ಇವಾಗ ಮೂಡೋದು, ಈ ಒಂದು 3-4 ದಿನದಿಂದ ದೊಡ್ಡ ಮಟ್ಟದಲ್ಲಿ ಹೊರಗಡೆ ಬರ್ತಾರಂತದ್ದು ಇದು. ಇದು ಯಾವಾಗಾಯ್ತು, ಯಾರಿಂದ ಆಯ್ತು, ಯಾವ ಆದೇಶದ ಮೇಲೆ ಆಯ್ತು ಅನ್ನೋದಕ್ಕೆ ಒಂದು ತನಿಖೆ ಅಂತೂ ನಡಿಬೇಕು. ಆವಾಗಲೇ ಹೊರಗಡೆ ಏನ್ ಸರ್ 40,000 50 4,000 5,000 ಸೈಟ್ಗಳಂತ ಅಂದ್ರೆ ನೀವೇ ಊಹಿಸ್ಕೊಳ್ಳಿ. ಮೈಸೂರಿನಲ್ಲಿ ಎಲ್ಲೂ ಕೂಡ ನಿಮ್ಗೆ ಲೇಔಟ್ಗಳಲ್ಲಿ 6,000 8,000ಕ್ಕೆ ಕಮ್ಮಿ ಎಲ್ಲೂ ಸಿಗ್ತಾ ಇಲ್ಲ. ಇದೆಲ್ಲ ಏನಿಲ್ಲ ಅಂತ ಅಂದ್ರೂ ನಿಮಗೆ ಒಂದು 2,500 ಮೇಲ್ಪಟ್ಟ ಹಗರಣ ಕೋಟಿ, 2,500 ಕೋಟಿ ಮೇಲ್ಪಟ್ಟ ಹಗರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.